ರತ್ನತ್ರಯರಲ್ಲಿ ಎರಡನೆಯವರಾದ ಕವಿ ಚಕ್ರವರ್ತಿ ಪೊನ್ನ. ಇವರು ಆದಿಕವಿ ಪಂಪನಂತೆ ಇವರು ಕೂಡ ಎರಡನೆಯ ರತ್ನತ್ರಯರಾಗಿದ್ದಾರೆ. ಇವರ ಪರಿಚಯ ಮಾಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ವೀಕ್ಷಿಸೋಣ. ಕವಿ ಚಕ್ರವರ್ತಿ ಪೊನ್ನ. ರತ್ನತ್ರಯರಲ್ಲಿ ಎರಡನೆಯವರಾದ ಪೊನ್ನ ರಾಷ್ಟ್ರಕೂಟ ಚಕ್ರವರ್ತಿಯಾದ ಮುಮ್ಮಡಿ ಕೃಷ್ಣನ ಕ್ರಿಸ್ತಶಕ 939 968 ಆಸ್ಥಾನ ಕವಿಯಾಗಿದ್ದರು. ಆದ್ದರಿಂದ ಈತನ ಕಾವ್ಯರಚನೆ ಸುಮಾರು ಕ್ರಿಸ್ತಶಕ 950ರ ಇಂಚುಮಿಂಚಿನಲ್ಲಿ ನಡೆದಿರಬೇಕು. ಈತನು ಪಂಪನಂತೆ ವೇಂಗಿಮಂಡಲದಿಂದ ಬಂದವನೇ ಇರಬೇಕು. ವೇಂಗಿಮಂಡಲದ ಬ್ರಾಹ್ಮಣ ಇದ್ದ ಆತನಿಗೆ ವೇಂಗಿಮಂಡಲದ ಪುಂಗಪೂರಿನಲ್ಲಿ ನಾಗಮ್ಮಯ್ಯ ಎಂಬೊಬ್ಬ ಜೈನ ಬ್ರಾಹ್ಮಣ ಇದ್ದ. ಆತನಿಗೆ ಮಲ್ಲಪ್ಪ, ಪುಣಿಯಮ್ಮಯ್ಯ ಎಂಬ ಇಬ್ಬರು ಸುಪುತ್ರರಿದ್ದರು. ಅವರು ತಮ್ಮ ಗುರುವಾದ ದಿನಚಂದ್ರದೇವನು ಕಾಲವಾಗಲು ಆತನ ಸದ್ಗತಿಗಾಗಿ ಪೊನ್ನ ಕವಿಯಿಂದ 16ನೆಯ ತೀರ್ಥಂಕರನ ಬಾವಳಿಗಳನ್ನು ಒಳಗೊಂಡ ಶಾಂತಿಪುರಾಣವನ್ನು ರಚಿಸಿದರಂತೆ. 16ನೆಯ ತೀರ್ಥಂಕರನ ಅಂದರೆ ಜೈನರ ಬಗ್ಗೆ. ಜೈನ ಗುರುವಾದ ತೀರ್ಥಂಕರ ಬಾವಳಿಗಳನ್ನು ಒಳಗೊಂಡ ಶಾಂತಿಪುರಾಣವನ್ನು ಬರೆಸಿದರಂತೆ. ಅದು ಸಾಮಾನ್ಯವಾಗಿ ಶಾಂತಿಪುರಾಣ ಚಂಪೂ ಶೈಲಿಯಲ್ಲಿ ಇರಬಹುದು ಬರವಣಿಗೆಯಲ್ಲಿ. ಅವರಲ್ಲಿ ಹಿರಿಯನಾದ ಮಲ್ಲಪ್ಪನಿಗೆ ಅತ್ತಿಮಬ್ಬೆ ಎಂಬ ಮಗಳಿದ್ದಳು. ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿಯೆಂದು ಕೀರ್ತಿವೆತ್ತಿರುವ ಈ ಮಹನೀಯಳು ಪೊನ್ನನ ಶಾಂತಿಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿ ಸುವರ್ಣಜಿನ ಪ್ರತಿಮೆಗಳೊಡನೆ ಅವುಗಳನ್ನು ದಾನ ಮಾಡಿದಳು. ಪೊನ್ನನು ಪಂಪನಂತೆಯೇ ಆತನನ್ನು ಅನುಕರಿಸಿಯೋ ಏನೋ ಲೋಕೋತ್ತರ ಲೌಕಿಕ ಪರಿಣತಿ ಪೊನ್ನನಿಗಂಗೆ ಶಾಂತೀಶ್ವರ ರಾಮಕಥಾ ಪ್ರಶಸ್ತಿಯಂ ಕೃತಿಗಳಿಂ ಶಾಂತೀಶ್ವರ ರಾಮು ಇವರ ಕಥಾಪ್ರಶಸ್ತಿಗಳಿಂದ ಕೂಡಿರುವ ಕಾವ್ಯಗಳಿಂದ ಪೊನ್ನನ ಧಾರ್ಮಿಕ ಲೌಕಿಕ ಪರಿಣತಿ ವ್ಯಕ್ತವಾಗುತ್ತದೆ ಎಂದು ಹೇಳಿಕೊಂಡಿದ್ದಾನೆ. ಪಂಪನು ತನ್ನ ಭಾರತವನ್ನು ವಿಕ್ರಮಾರ್ಜುನ ವಿಜಯವೆಂದು ಕರೆದಿರುವಂತೆ ಪೊನ್ನನು ತನ್ನ ಲೌಕಿಕ ಕಾವ್ಯವಾದ ರಾಮಾಯಣವನ್ನು ಭುವನೈಕ ರಾಮಾಭ್ಯುದಯವೆಂದು ಕರೆದುಕೊಂಡಿದ್ದಾನೆ. ಪಂಪನ ಸ್ವಾಮಿಯಾದ ಹರಕೇಸರಿಯು ವಿಕ್ರಮಾರ್ಜುನನನ್ನು ಮೆರೆದಿರುವಂತೆ ಇಲ್ಲಿ ಪೊನ್ನನ ಸ್ವಾಮಿಯಾದ ಮುಮ್ಮಡಿ ಕೃಷ್ಣನು ಶ್ರೀರಾಮನ ವೇಷಧಾರಿಯಾಗಿರಬಹುದೋ ಏನೋ. ಈ ಗ್ರಂಥ ಉಪಲಬ್ಧವಾಗಿಲ್ಲ. ಪೊನ್ನನು ತನ್ನ ಈ ಕಾವ್ಯದಲ್ಲಿ 14 ಅವಿಶ್ವಾಸಗಳಿವೆ ಎಂದೂ 14 ಭುವನಗಳ್ 14 ಶ್ವಾಸ ರಚನೆಗಂ ಬೆಲೆಯುಕ್ಕಂ ಎಂದು ಹೇಳಿಕೊಂಡಿದ್ದಾನೆ. ಇವರನ್ನು ಜನರು
ಇವರನ್ನು ಕೂಡ ಜನರು ಇವರನ್ನು ಕರುಳುಗಳ ಸವಣ ಅಥವಾ ಕಿವಿಗಳಲ್ಲಿ ಕೂದಲಿರುವ ಕಿವಿಗಳುಳ್ಳವನು ಎಂದು ಕರೆಯುತ್ತಾರೆ. 14 ಭುವನಗಳು 14 ಶ್ವಾಸನ ರಚನೆಗಂ ಬೆಲೆಯುಕ್ಕಂ ಎಂದು ಹೇಳಿಕೊಂಡಿದ್ದಾನೆ. ಜೈನ ಧರ್ಮದ ಕಾವ್ಯವನ್ನು ಬರೆದಿದ್ದಕ್ಕಾಗಿ ಈತನಿಗೆ ಕರುಳುಗಳ ಸವಣ. ಇವರು ಸಂಸ್ಕೃತದಲ್ಲೂ ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ. ಇವರನ್ನು ಹಾಗಾಗಿ ಜೈನ ಮತ್ತು ಕನ್ನಡದಲ್ಲಿ ಸಾಹಿತ್ಯವನ್ನು ಬರೆದಿರೋದಕ್ಕಾಗಿ ಚಂಪೂ ಶೈಲಿಯಲ್ಲಿರುವುದರಿಂದ ಇವರನ್ನು ಕರುಳುಗಳ ಸವಣ ಅಥವಾ ಕೂದಲಿರುವ ಶ್ರವಣ ಕಿವಿಗಳು ಎಂಬ ಹಿರಿಮೆಯ ಹೆಸರು ಇತ್ತೆಂದು ತೋರುತ್ತದೆ. ಇವುಗಳ ಹುಮ್ಮಸ್ಸಿನಲ್ಲಿ ಆತ ಮೈಮರೆತು ತನ್ನ ಕವಿತಾ ಸಾಮರ್ಥ್ಯ ಕನ್ನಡದಲ್ಲಿ ಅಸಗ ಕವಿಗೂ ಸಂಸ್ಕೃತದಲ್ಲಿ ವರಕವಿ ಕಾಳಿದಾಸನಿಗೂ ನೂರ್ಮಡಿ ಮಿಗಿಲೆಂದು ಹೇಳಿಕೊಂಡಿದ್ದಾನೆ. ಪೊನ್ನನು ತನ್ನ ಶಾಂತಿಪುರಾಣವನ್ನು ಉಮಾಪತೀತವೆಂದು ಹೇಳಿಕೊಂಡಿರುವುದು ಬಂಡವಾಳವಿಲ್ಲದ ಬಡಾಯಿ ಎನಿಸುತ್ತದೆ. ಇಲ್ಲಿ ಧರ್ಮ ನಿರೂಪಣೆಯಿದೆ, ಆದರೆ ಕಾವ್ಯಧರ್ಮಗಳಾದ ರಸ ಭಾವಗಳಿಗೆ ಎಡೆಯಿಲ್ಲ. ಆತನ ಪಾಂಡಿತ್ಯ ಪ್ರದರ್ಶನ ಲಾಲಿತ್ಯವನ್ನು ಮೆಟ್ಟಿ ಹಾಕಿದೆ. ಪೊನ್ನನ ಜಿನಾಕ್ಷರಮಾಲೆ ಕ ಆಕಾರದಿಂದ ಳ ಆಕಾರದವರೆಗಿನ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುವ ಕಂದ ಪದ್ಯಗಳನ್ನು ಒಳಗೊಂಡಿದೆ. ಭಕ್ತಿ ಭಾವ ಮಹೋನ್ನತಿ ಇಲ್ಲದಿದ್ದರೂ ಸಾಕಷ್ಟು ಚಮತ್ಕಾರವಿದೆ. ಈತನು ಗತ ಪ್ರತ್ಯಾಗತವೆಂಬ ಗ್ರಂಥವೊಂದನ್ನು ಬರೆದಿರುವುದಾಗಿ ಪ್ರತೀತಿ ಇದೆ. ಪೊನ್ನನು ಅದೃಷ್ಟಶಾಲಿ. ಚಕ್ರವರ್ತಿಯ ಆಶ್ರಯ ದೊರೆತ ಇವನು ಕವಿ ಚಕ್ರವರ್ತಿ ಎನಿಸಿದ. ಮೇಲಕ್ಕೆತ್ತುವ ಮಹಾನುಭಾವರು ಸಿಕ್ಕಾಗ ಸರ್ವಸಾಮಾನ್ಯರಿಗೂ ಅಸಾಧಾರಣ ಪದವಿ ಪ್ರತಿಷ್ಠೆ ದೊರೆಯಬಹುದಾದ್ದು ಲೋಕಾರೂಢಿಗೆ. ಪೊನ್ನನೊಂದು ಉದಾಹರಣೆಗೆ ಆತನ ಧರ್ಮತತ್ವ ನಿರೂಪಣೆ ಬಹಳ ನಿಖರವಾದುದೆಂದು ಗೌರವದಿಂದ ಜೈನ ಧರ್ಮ ಪ್ರತಿಪಾದಕರೆಲ್ಲ ಆತನನ್ನು ಹೊಗಳಿದ್ದಾರೆ. ವೈಖಾನನ್ಯರು ಆತನ ಪದ್ಯ ಭಾವಗಳನ್ನು ತಮ್ಮ ಸೂತ್ರಗಳಿಗೆ ಉದಾಹರಣೆಗಳಾಗಿ ಬಳಸಿಕೊಂಡಿದ್ದಾರೆ. ಪೊನ್ನನು ತನ್ನ ಕಾವ್ಯವನ್ನು ಪಂಡಿತರು ಮೂರ್ಖರು ಒಟ್ಟಿಗೆ ಹೊಗಳುತ್ತಾರೆಂದು ಹೇಳಿಕೊಂಡಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳೊಂದಿಗೆ ನಮಸ್ಕಾರ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ರನ್ನನ ಬಗ್ಗೆ, ತ್ರಿರತ್ನತ್ರಯಗಳಲ್ಲಿ ಮೂರನೆಯವರಾದ ಅಥವಾ ಕೊನೆಯವರಾದ ಅವರ ಬಗ್ಗೆ ನೋಡೋಣ. ಈಗ ಸದ್ಯ ಮೊದಲನೆಯ ರತ್ನತ್ರಯರಲ್ಲಿ ಆದಿಕವಿ ಪಂಪನ ಅವರ ಪರಿಚಯ ಮಾಡಿದ್ದೇನೆ. ಆಮೇಲೆ ದತ್ತಾತ್ರೇಯವರ ಬಗ್ಗೆನೂ ಪರಿಚಯ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡಿ, ಲೈಕ್ ಕೊಡುವುದನ್ನು ಮಾತ್ರ ಮರೆಯಬೇಡಿ.
ಟೇಕ್ ಕೇರ್. ಬಾಯ್ ಬಾಯ್.